ಸಣ್ಣ ಜೇಡ ಏನೂ ಮಾಡಲ್ಲ ಅಂತ ಅಂದ್ಕೊಂಡು ಅಡಾಪ್ಟ್ ಮಾಡ್ಕೊಂಡ್ರೆ ಮುಂದೆ ಅದರಿಂದಾನೇ ಇಡೀ ಅಪಾರ್ಟ್ಮೆಂಟ್ ನ ಜನ ಸಾಯೋ ಹಾಗಾಗತ್ತೆ. ಅಂದ್ರೆ ಆ ಜೇಡ ನಾರ್ಮಲ್ ಅಲ್ಲ, ಮಾನ್ಸ್ಟರ್ ಸ್ಪೈಡರ್ ಅಂತ ಗೊತ್ತಾಗುವುದರ ಒಳಗೆ ಎಷ್ಟೋ ಅನಾಹುತಗಳು ನಡೆದು ಹೋಗಿದ್ವು. ಜೊತೆಗೆ ಅದರ ಸೈಜ್ ಪ್ರತಿಯೊಂದು ಸಲ ಆಹಾರ ತಿಂದಾಗ್ಲೂ ಸುಮಾರು ಪಟ್ಟು ಮಿತಿ ಮೀರಿ ಹೆಚ್ಚಾಗ್ತಾ ಇತ್ತು. ಹಾಗಾದ್ರೆ ಅದನ್ನ ಕಂಟ್ರೋಲ್ ಮಾಡಿ ಜೀವವನ್ನ ಉಳಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ವಾ ಅನ್ನೋದನ್ನ ನೋಡೋಣ ಸ್ಟಿಂಗ್ ಮೂವಿಯಲ್ಲಿ. ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬಳು ಅಜ್ಜಿ ಬಟ್ಟೆಯನ್ನ ಹೊಲಿತಾ ಇರ್ತಾಳೆ. ಆಗ ಅವಳಿಗೆ ಅದೇ ಫ್ಲಾಟ್ ಅಲ್ಲಿ ಅವಳನ್ನ ಬಿಟ್ಟು ಮತ್ಯಾರೋ ಇರುವಂತೆ ಅನ್ಸತ್ತೆ. ಅಂದ್ರೆ ಕಿಚನ್ ನಲ್ಲಿ ಏರ್ ವೆಂಟಿಲೇಷನ್ ನಲ್ಲಿ ಓಡಾಡದ ಹಾಗೆ ಸೌಂಡ್ ಕೇಳಿಸುತ್ತೆ. ಅವಳಿಗೆ ಸ್ವಲ್ಪ ಭಯ ಆದ್ರೂ ಎಲ್ಲೋ ಇಲಿಗಳು ಜಾಸ್ತಿ ಆಗಿರ್ಬೇಕು ಅಂತ ಅಂದ್ಕೊಂಡು ಫ್ರಾಂಕ್ ಅಂತ ಒಬ್ಬ ಬಗ್ ಕಂಟ್ರೋಲರ್ ಗೆ ಕಾಲ್ ಮಾಡಿ ಬರೋಕ್ ಹೇಳ್ತಾಳೆ. ಫ್ರಾಂಕ್ ಅಪಾರ್ಟ್ಮೆಂಟ್ ನ ಹತ್ರಕ್ಕೆ ಬಂದಾಗ ಅವನದ್ದೇ ಕಾಂಪಿಟೇಟರ್ ಬಗ್ ಬ್ರದರ್ಸ್ ಅವನಿಗಿಂತ ಮೊದಲೇ ಅಲ್ಲಿಗೆ ಬಂದಿರೋದು ಗೊತ್ತಾಗತ್ತೆ. ಫ್ರಾಂಕ್ ಬಂದು ಅಪಾರ್ಟ್ಮೆಂಟ್ ನ ಡೋರ್ ಹತ್ರ ನಿಂತು ಹೇಲ್ಗಾಗೆ ಅಂದ್ರೆ ಇದೇ ಅಜ್ಜಿಗೆ ಕಾಲ್ ಮಾಡಿ ಡೋರ್ ಓಪನ್ ಮಾಡೋದಿಕ್ಕೆ ಹೇಳ್ತಾನೆ. ಆದ್ರೆ ಹೇಲ್ಗಾಗೆ ಎಷ್ಟು ಮರೆವು ಅಂದ್ರೆ ಅವನನ್ನ ಫೋನ್ ಮಾಡಿ ಕರೆಸಿರುವುದೇ ಮರ್ತೋಗಿರತ್ತೆ. ಆದ್ರೂ ಅವನು ಹೇಲ್ಗಾನ ಕನ್ವಿನ್ಸ್ ಮಾಡಿ ಡೋರ್ ಓಪನ್ ಮಾಡಿಸ್ಕೊಂಡು ಒಳಗ್ ಬರ್ತಾನೆ. ನಂತರ ಅವಳ ಫ್ಲಾಟ್ ಗೆ ಹೋಗಿ ಎಲ್ಲಾ ಕಡೆ ಚೆಕ್ ಮಾಡ್ತಾನೆ. ಆಗ್ಲೇ ಒಂದು ರೂಮ್ ಇಂದ ಮತ್ತೆ ಸೌಂಡ್ ಕೇಳಿಸುತ್ತೆ. ಫ್ರಾಂಕ್ ಹೋಗಿ ನೋಡ್ತಾನೆ, ಅಲ್ಲಿ ಬಗ್ ಬ್ರದರ್ಸ್ ನ ಡೆಡ್ ಬಾಡಿ ವೆಂಟಿಲೇಷನ್ ನ ಒಳಗೆ ಸಿಕ್ಕಾಕೊಂಡು ಬಿದ್ದಿರತ್ತೆ. ಅಷ್ಟೇ, ಅದಾದ ನಂತರ ಇವನ ಮೇಲೂ ಅಟ್ಯಾಕ್ ಆಗುತ್ತೆ. ಎಷ್ಟೇ ಪ್ರಯತ್ನ ಪಟ್ರು ತಪ್ಪಿಸಿಕೊಳ್ಳೋಕೆ ಸಾಧ್ಯನೇ ಆಗೋದಿಲ್ಲ. ಈ ಘಟನೆ ಆದ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಹೇಲ್ಗಾಗೆ ಮನೆಯಲ್ಲೆಲ್ಲ ಸೌಂಡ್ ಕೇಳಿಸುತ್ತೆ. ಅವಳು ಮತ್ತೆ ಅದೇ ರೀತಿ ಸರ್ವಿಸ್ ಪ್ರೊವೈಡ್ ಮಾಡುವವರಿಗೆ ಕಾಲ್ ಮಾಡಿ ಬರೋಕ್ ಹೇಳ್ತಾಳೆ. ಇನ್ನು ಸ್ವಲ್ಪ ದಿನದ ಹಿಂದೆ ಒಂದು ಘಟನೆ ನಡೆದಿತ್ತು. ಆ ರಾತ್ರಿ ಆಕಾಶದಿಂದ ಒಂದು ಲೋಳೆಯಾಗಿರುವ ಮೊಟ್ಟೆ ಬಂದು ಇದೇ ಅಪಾರ್ಟ್ಮೆಂಟ್ ನ ಒಳಗೆ ಬಂದು ಬೀಳತ್ತೆ. ಅದರಿಂದ ಒಂದು ಸಣ್ಣ ಸ್ಪೈಡರ್ ಆಚೆ ಬರುತ್ತೆ. ಆ ಮೊಟ್ಟೆ ಬಿದ್ದ ಫ್ಲಾಟ್ ಸೇರಿದ್ದು ಗಂಟರ್ ಅಂತ ಒಬ್ಬಳು ಸ್ವಲ್ಪ ವಯಸ್ಸಾದ ಆಂಟಿಗಾಗಿತ್ತು. ಆ ಟೈಮಲ್ಲಿ ಗಂಟರ್ ಮತ್ತೊಂದು ರೂಮ್ ಅಲ್ಲಿ ಇರ್ತಾಳೆ. ಆದ್ರೆ ಅವಳು ಕಿಟಕಿ ಗಾಜು ಒಡೆದ ಸದ್ದು ಕೇಳಿ ಅಲ್ಲಿಗೆ ಬರೋಕ್ಕಿಂತ ಮುಂಚೆನೆ ಏರ್ ವೆಂಟಿಲೇಟರ್ ಇಂದ ಸೀಕ್ರೆಟ್ ಆಗಿ ಶಾರ್ಲೆಟ್ ಅನ್ನೋ ಹುಡುಗಿ ಬರ್ತಾಳೆ. ಅವಳು ಬಂದಿದ್ದು ಏನಾದ್ರೂ ಅಡ್ವೆಂಚರ್ ಮಾಡೋಣ ಅಂತಾಗಿತ್ತು. ಆದ್ರೆ ಆ ಪುಟ್ಟ ಸ್ಪೈಡರ್ ಕಂಡು ಬೆಂಕಿ ಪೊಟ್ಟಣದಲ್ಲಿ ಹಾಕೊಂಡು ತಗೊಂಡ್ ಹೋಗ್ತಾಳೆ. ಶಾರ್ಲೆಟ್ ಹೋದ ತಕ್ಷಣ ಅಲ್ಲಿಗೆ ಬಂದ ಗಂಟರ್ಗೆ ರೂಮ್ ನ ಪರಿಸ್ಥಿತಿ ನೋಡಿ ಶಾಕ್ ಆಗತ್ತೆ. ಈ ಕೆಲಸ ಶಾರ್ಲೆಟ್ ದೇ ಆಗಿರ್ಬೇಕು ಅಂತ ಅನ್ಸತ್ತೆ. ಶಾರ್ಲೆಟ್ ಹಾಗೇನೆ ವೆಂಟಿಲೇಟರ್ ಇಂದ ಅವಳ ಫ್ಲಾಟ್ ಗೆ ಹೋಗ್ತಿರುವಾಗ ಗಂಟರ್ ಬಂದು ಈತನ್ ಹತ್ರ ಕಂಪ್ಲೇಂಟ್ ಮಾಡ್ತಾಳೆ. ಹಾಗೇನೆ ಇಡೀ ಅಪಾರ್ಟ್ಮೆಂಟ್ ನ ಸೂಪರ್ವೈಸರ್ ಅವನೇ ಆಗಿದ್ದಕ್ಕೆ ಏರ್ ವೆಂಟಿಲೇಟರ್ ನ ಸರಿ ಮಾಡೋಕ್ ಹೇಳಿ ಬೈದು ಹೋಗ್ತಾಳೆ. ಅದೇ ಈಥನ್ ಅಂದ್ರೆ ಶಾರ್ಲೆಟ್ ನ ತಾಯಿಯ ಈಗಿನ ಗಂಡ ಆಗಿರ್ತಾನೆ. ಅವನು ಶಾರ್ಲೆಟ್ ನ ಹತ್ರ ಕಂಪ್ಲೇಂಟ್ ಬಗ್ಗೆ ಹೇಳಿದಾಗ ಶಾರ್ಲೆಟ್ ತನಗೆ ಏನೂ ಗೊತ್ತಿಲ್ಲ ಅಂತ ಹೇಳಿ ತಪ್ಪಿಸ್ಕೊಳ್ತಾಳೆ. ಇದಾದ ನಂತರ ಈಥನ್ ಬಿಸ್ನೆಸ್ ಕಾಲ್ ಅಲ್ಲಿ ಬ್ಯುಸಿ ಆದ್ರೆ ಶಾರ್ಲೆಟ್ ತಾನು ತಂದಿದ್ದ ಸ್ಪೈಡರ್ ಅನ್ನ ಒಂದು ಗಾಜಿನ ಡಬ್ಬಿಯಲ್ಲಿ ಹಾಕಿಡ್ತಾಳೆ. ಬರೀ ಅಷ್ಟೇ ಅಲ್ಲ, ಆ ಸ್ಪೈಡರ್ ವಿಚಿತ್ರವಾಗಿ ಸೌಂಡ್ ಮಾಡಿದಾಗ ಮೋಸ್ಟ್ಲಿ ಅದಕ್ಕೆ ಹಸಿವಾಗಿರ್ಬೇಕು ಅಂತ ಅಂದ್ಕೊಂಡು ಒಂದು ಜಿರ್ಲೆಯನ್ನ ಕೊಡ್ತಾಳೆ. ಅವಳ ಗೆಸ್ ಕರೆಕ್ಟ್ ಆಗಿರತ್ತೆ. ಆ ಸ್ಪೈಡರ್ ಆಹಾರ ಸಿಕ್ತಿದ್ದ ಹಾಗೇನೆ ಪಟ್ ಅಂತ ಹಿಡ್ಕೊಳತ್ತೆ. ಇಲ್ಲಿ ಮತ್ತೊಂದು ವಿಷಯ ಏನಂದ್ರೆ ಹೇಲ್ಗಾ ಅಂದ್ರೆ ಇದೇ ಶಾರ್ಲೆಟ್ ನ ತಾಯಿ ಹೀದರ್ ನ ತಾಯಿ ಆಗಿರ್ತಾಳೆ. ಗಂಟರ್ ಚಿಕ್ಕಮ್ಮ ಆಗಿರ್ತಾಳೆ. ಅಪಾರ್ಟ್ಮೆಂಟ್ ಕೂಡ ಅವಳದ್ದೇ ಆಗಿತ್ತು. ಎಲ್ಲ ಒಂದೇ ಅಪಾರ್ಟ್ಮೆಂಟ್ ಅಲ್ಲಿದ್ರು ಕೂಡ ಬೇರೆ ಬೇರೆ ಫ್ಲಾಟ್ ಅಲ್ಲಿ ಇರ್ತಾರೆ. ಇನ್ನು ಈಥನ್ ಕಾರ್ಟೂನ್ ಸ್ಟೋರಿ ಬುಕ್ ಗಳನ್ನ ಕ್ರಿಯೇಟ್ ಮಾಡಿ ಅದನ್ನ ಪಬ್ಲಿಷ್ ಮಾಡ್ತಾ ಇರ್ತಾನೆ. ಅವನಿಗೆ ಸಹಾಯ ಮಾಡೋದು, ಕೆಲವೊಂದಿಷ್ಟು ಇಮ್ಯಾಜಿನರಿ ಸ್ಟೋರಿಗಳನ್ನ ಹೇಳೋದು ಶಾರ್ಲೆಟ್ ನ ಕೆಲಸ ಆಗಿತ್ತು. ಅವರ ಈ ಸ್ಟೋರಿ ಬುಕ್ ಬಿಸ್ನೆಸ್ ಅಲ್ಲಿ ಏನೇ ಫೈನಲ್ ಆಗ್ಬೇಕಂದ್ರು ಇಬ್ರು ಸೇರಿ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡ್ತಿರ್ತಾರೆ. ಇನ್ನು ಡಬ್ಬಿಯಲ್ಲಿದ್ದ ಸ್ಪೈಡರ್ ಸ್ವಲ್ಪ ಹೊತ್ನಲ್ಲೇ ಗೂಡನ್ನ ಕಟ್ಕೊಂಡಿರತ್ತೆ. ಅದು ಶಾರ್ಲೆಟ್ ನ ರೂಮ್ ಗೆ ಬಂದಿದ್ದ ಈಥನ್ ಗೆ ಕಾಣುತ್ತೆ. ಆದ್ರೆ ಅವನು ಬಂದಿದ್ದು ಬೇರೆ ಯಾವುದೋ ವಿಚಾರ ಮಾತಾಡೋದಿಕ್ಕಾಗಿತ್ತು. ಹಾಗಾಗಿ ಶಾರ್ಲೆಟ್ ಹತ್ರ ಸ್ಪೈಡರ್ ಬಗ್ಗೆ ವಿಚಾರಿಸೋಕ್ ಹೋಗಲ್ಲ. ಅದೇ ಮಧ್ಯರಾತ್ರಿ ಶಾರ್ಲೆಟ್ ನಿದ್ದೆಯಲ್ಲಿದ್ದಾಗ ಸ್ಪೈಡರ್ ತನ್ನ ಕೆಲಸವನ್ನ ಶುರು ಮಾಡತ್ತೆ. ಅದು ಎಷ್ಟು ಇಂಟೆಲಿಜೆಂಟ್ ಆಗಿತ್ತಂದ್ರೆ ಡಬ್ಬಿಯ ಮುಚ್ಚಳವನ್ನ ತಿರುಗಿಸಿ ತೆಗೆದು ಹೊರಕ್ ಬರುತ್ತೆ. ಅಲ್ಲಿಂದ ಏರ್ ವೆಂಟಿಲೇಟರ್ ಒಳಗೆ ನುಗ್ಗಿ ಸೀದಾ ಗಂಟರ್ ನ ಫ್ಲಾಟ್ ಬರುತ್ತೆ. ಯಾಕೆಂದ್ರೆ ಅಲ್ಲಿ ಆಹಾರ ಅಂತ ಗಂಟರ್ ನ ಗಿಳಿಯನ್ನ ಗುರಿ ಮಾಡ್ಕೊಂಡಿತ್ತು. ಅದೇ ಮಾರನೇ ದಿನ ಅತ್ಯಂತ ಕ್ರೂರವಾಗಿ ಸತ್ತಿರೋ ಗಿಳಿಯನ್ನ ನೋಡಿ ಎಲ್ರಿಗೂ ಗಾಬರಿ ಆಗತ್ತೆ. ಇದು ಇಲಿಗಳ ಕೆಲಸ ಅಂತ ಗಂಟರ್ ಅಂದ್ಕೊಳ್ತಾಳೆ. ಹಾಗೇನೆ ಇಲಿಗಳನ್ನ ಓಡಿಸೋಕೆ ಫ್ರಾಂಕ್ ನ ಕರೆಸಲಾಗತ್ತೆ. ಅವನಿಗೂ ಗಿಳಿಯನ್ನ ನೋಡಿ ಅದರದ್ದು ಪೀಸ್ಫುಲ್ ಡೆತ್ ಅಂತ ಅನ್ಸಲ್ಲ. ಅದರಲ್ಲೂ ಅವನಿಗೆ ಈ ರೀತಿ ಸಾವನ್ನ ತಂದ ಇಲಿಗಳ ಮೇಲೆ ತುಂಬಾನೇ ಕೋಪ ಬರುತ್ತೆ. ಇಡೀ ಮನೆಯನ್ನ ಕ್ಲೀನ್ ಮಾಡ್ಬೇಕು ಅಂತ ಹೇಳಿ ಪರ್ಮಿಷನ್ ತಗೊಂಡು ಕೆಲಸವನ್ನ ಶುರು ಮಾಡ್ತಾನೆ. ಅದೇ ಶಾರ್ಲೆಟ್ ಗೆ ಸ್ಪೈಡರ್ ನ ಬಗ್ಗೆ ಇನ್ನೂ ಹೆಚ್ಚೆಚ್ಚು ಇಂಟ್ರೆಸ್ಟ್ ಬರ್ತಾ ಇತ್ತು. ಫಾಸ್ಟ್ ಆಗಿ ಬೆಳವಣಿಗೆ ಆಗ್ತಿರೋದು, ಎಷ್ಟೇ ಜಿರ್ಲೆಗಳನ್ನ ಕೊಟ್ರು ತಿಂದು ಖಾಲಿ ಮಾಡೋದು. ಹಾಗೇನೆ ಶಾರ್ಲೆಟ್ ಯಾವುದೇ ಸೌಂಡ್ ಮಾಡಿದ್ರು ಆ ಕಡೆಯಿಂದ ಸ್ಪೈಡರ್ ಕೂಡ ಅದೇ ರೀತಿ ಸೌಂಡ್ ಮಿಮಿಕ್ ಮಾಡ್ತಿತ್ತು. ಟೋಟಲ್ ಆಗಿ ಶಾರ್ಲೆಟ್ ಆ ಸ್ಪೈಡರ್ ಗೆ ಅಟ್ರಾಕ್ಟ್ ಆಗಿರ್ತಾಳೆ. ಅದಕ್ಕೆ ಸ್ಟಿಂಗ್ ಅಂತಾನು ಹೆಸರಿಡ್ತಾಳೆ. ಇನ್ನು ಅದೇ ಅಪಾರ್ಟ್ಮೆಂಟ್
ಅಪಾರ್ಟ್ಮೆಂಟ್ ಅಲ್ಲಿ ಎರಿಕ್ ಅಂತ ಒಬ್ಬ ಸೈಂಟಿಸ್ಟ್ ಇರ್ತಾನೆ. ಅವನು ಇಡೀ ದಿನ ಫ್ಲಾಟ್ ಅಲ್ಲೇ ಇದ್ಕೊಂಡು ಏನೇನೋ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡ್ತಾ ಇರ್ತಾನೆ. ಪೆಸ್ಟಿಸೈಡ್ ಹೊಡೆಯೋಕೆ ಹೋಗಿದ್ದ ಫ್ರಾಂಕ್ ಗೆ ಅವನನ್ನ ಕಂಡು ಅವನ ಫಿಲಾಸಫಿ ಮಾತುಗಳನ್ನ ಕೇಳಿ ತುಂಬಾ ವಿಚಿತ್ರ ಅಂತ ಅನ್ಸುತ್ತೆ. ಅಲ್ಲಿಂದ ಫ್ರಾಂಕ್ ಶಾರ್ಲೆಟ್ ನ ರೂಮ್ ಗೆ ಹೋಗ್ತಾನೆ. ಅಲ್ಲಿ ಔಷಧಿ ಹೊಡೆಯೋಕೆ ನೋಡಿದಾಗ ಶಾರ್ಲೆಟ್ ಅವನನ್ನ ತಡಿತಾಳೆ. ಯಾಕೆ ಹೊಡಿಬಾರ್ದು ಅಂತ ಕೇಳಿದ್ರೆ ಆ ರೀತಿ ಮಾಡೋದು ಸ್ಟಿಂಗ್ ಗೆ ಇಷ್ಟ ಆಗಲ್ಲ ಅಂತ ಹೇಳ್ತಾಳೆ. ಅದೆಲ್ಲ ಓಕೆ, ಆದ್ರೆ ಈ ಸ್ಟಿಂಗ್ ಅಂದ್ರೆ ಯಾರು ಅಂತ ಕೇಳಿದಾಗ ಸ್ಪೈಡರ್ ಬಗ್ಗೆ ಹೇಳ್ತಾಳೆ. ಅದನ್ನ ಅವನಿಗೂ ತೋರಿಸ್ತಾಳೆ. ಅದಕ್ಕೆ ಫ್ರಾಂಕ್ ನಾಯಿ ಬೆಕ್ಕನ್ನ ಮಾತ್ರ ಪೆಟ್ಟಾಗಿ ಇಟ್ಕೋಬೇಕು, ಸ್ಪೈಡರ್ ಅನ್ನ ಹಾಗೆಲ್ಲ ಇಟ್ಕೋಬಾರ್ದು ಅಂತ ಅವಳಿಗೆ ಬುದ್ಧಿ ಹೇಳ್ತಾ ಅದನ್ನೇ ನೋಡ್ತಾನೆ. ಆದ್ರೆ ಸ್ಟಿಂಗ್ ಅವನನ್ನ ಬೆಚ್ಚಿ ಬೀಳ್ಸತ್ತೆ. ಇಷ್ಟೆಲ್ಲ ಆದ್ಮೇಲೆ ಕೆಲಸ ಮುಗಿಸಿ ಪೇಮೆಂಟ್ ನ ಟೈಮ್ ಬಂದಾಗ ಮತ್ತೆ ಅಲ್ಲೂ ಫ್ರಾಂಕ್ ಗೆ ನಿರಾಶೆ ಆಗುತ್ತೆ. ಗಂಟರ್ ಬಿಲ್ಲಿಂಗ್ ಆದಷ್ಟು ಹಣವನ್ನ ಕೊಡದೆ ಅವನನ್ನ ಬೈದು ವಾಪಸ್ ಕಳಿಸಿ ಬಿಡ್ತಾಳೆ. ಇನ್ನು ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಮಾರಿಯಾ ಅಂತ ಒಬ್ಬಳು ಮಹಿಳೆ ಇರ್ತಾಳೆ. ಅವಳು ಯಾವುದೋ ಕಾರಣಕ್ಕೆ ಫ್ಯಾಮಿಲಿಯಿಂದ ದೂರ ಆಗಿ ಈಗ ಒಬ್ಬಳೆ ಜೀವನ ಮಾಡ್ತಿರ್ತಾಳೆ. ಅವಳ ಹತ್ರ ಆ ನಾಯಿ ಬಿಟ್ರೆ ಮತ್ಯಾರೂ ಇರ್ಲಿಲ್ಲ. ಆ ರಾತ್ರಿ ಸ್ಟಿಂಗ್ ಡಬ್ಬಿಯಿಂದ ಹೊರಗ್ ಬಂದು ವೆಂಟಿಲೇಷನ್ ನಿಂದ ಅವಳದ್ದೇ ಫ್ಲಾಟ್ ಬರುತ್ತೆ. ಅಲ್ಲಿ ಒಂದೇ ಸಲಕ್ಕೆ ಅಟ್ಯಾಕ್ ಮಾಡಿ ಅವಳ ಮುಖಕ್ಕೆ ಚುಚ್ಚಿ ಬಿಡುತ್ತೆ. ಅವಳಿಗೆ ಏನಾಯ್ತು ಅಂತ ಗೊತ್ತಾಗುವುದರ ಒಳಗಡೆನೆ ಇಡೀ ದೇಹ ಇನ್ಫೆಕ್ಟೆಡ್ ಆಗತ್ತೆ. ತಲೆ ಒಡೆದು ರಕ್ತ ಸೋರತ್ತೆ. ರಕ್ತದ ವಾಂತಿಯನ್ನ ಮಾಡಿ ಬಾಡಿಯಲ್ಲಿ ಶಕ್ತಿ ಇಲ್ಲದೆ ಬಿದ್ದು ಬಿಡ್ತಾಳೆ. ಆಗ ಸ್ಟಿಂಗ್ ಬಂದು ಅವಳ ಬಾಯಿಯಿಂದ ಹೊಕ್ಕಿ ದೇಹದ ಒಳಗೆ ಸೇರ್ಕೊಂಡು ಬಿಡುತ್ತೆ. ಇನ್ನು ಶಾರ್ಲೆಟ್ ಎರಿಕ್ ನ ಹತ್ರ ಹೋಗಿರ್ತಾಳೆ. ಈಗ ಅವಳಿಗೆ ಸ್ಟಿಂಗ್ ನ ಇಡೋದಿಕ್ಕೆ ಸ್ವಲ್ಪ ದೊಡ್ಡ ಮೆಟೀರಿಯಲ್ ಬೇಕಾಗಿತ್ತು. ಹಾಗಾಗಿ ಎರಿಕ್ ನ ಹತ್ತಿರ ಇರೋ ಫಿಶ್ ಟ್ಯಾಂಕ್ ಅನ್ನ ಕೇಳೋಕೆ ಹೋಗಿರ್ತಾಳೆ. ಆದ್ರೆ ಶಾರ್ಲೆಟ್ ಫಿಶ್ ಟ್ಯಾಂಕ್ ಅನ್ನ ಕೇಳ್ತಿರೋದು ಫಿಶ್ ಅನ್ನ ಸಾಕೋಕಲ್ಲ, ಸ್ಪೈಡರ್ ನ ಇಡೋಕೆ ಅಂತ ಗೊತ್ತಾದಾಗ ಎರಿಕ್ ಗೆ ಕ್ಯೂರಿಯಾಸಿಟಿ ಹೆಚ್ಚಾಗತ್ತೆ. ಶಾರ್ಲೆಟ್ ಗೂ ಅಷ್ಟೇ ಆ ಸ್ಪೈಡರ್ ನ ಬಗ್ಗೆ ಡೀಟೇಲ್ಸ್ ಬೇಕಾಗಿತ್ತು. ಹಾಗಾಗಿ ಸ್ಪೈಡರ್ ನ ಎರಿಕ್ ಗೆ ತೋರಿಸಿ ಅದು ಸೌಂಡ್ ಅನ್ನ ರಿಪೀಟ್ ಮಾಡೋದು, ಹಸಿವಾದಾಗ ಸಿಗ್ನಲ್ ಮಾಡಿ ತೋರಿಸೋದು, ನಂತರ ಆಹಾರ ಕೊಟ್ರೆ ಪಟಕ್ ಅಂತ ಎಳ್ಕೊಳ್ಳೋದನ್ನೆಲ್ಲ ತೋರಿಸ್ತಾಳೆ. ಅದನ್ನೆಲ್ಲ ನೋಡಿದ ಮೇಲೆ ಎರಿಕ್ ಆ ಸ್ಪೈಡರ್ ಅನ್ನ ಟೆಸ್ಟ್ ಮಾಡಿ ನಂತರ ವಾಪಸ್ ಕೊಡ್ಬೇಕಾದ್ರೆ ಫಿಶ್ ಟ್ಯಾಂಕ್ ಅನ್ನು ಸೇರಿಸಿ ಫ್ರೀಯಾಗಿ ಕೊಡ್ತೇನೆ ಅಂತ ಹೇಳಿ ಶಾರ್ಲೆಟ್ ನ ಕಳಿಸ್ತಾನೆ. ಇನ್ನು ಈಥನ್ ಹಾಗೂ ಹೀದರ್ ಮನೆಯಲ್ಲಿ ಸ್ವಲ್ಪ ಜಗಳ ಮಾಡ್ಕೊಳ್ತಾ ಇರ್ತಾರೆ. ಆಗ ವೆಂಟಿಲೇಟರ್ ಅಲ್ಲಿ ಸೌಂಡ್ ಆಗತ್ತೆ. ಈಗಾಗ್ಲೇ ಸುಮಾರು ಸತಿ ಶಾರ್ಲೆಟ್ ಇಂದ ಹೀಗೆ ಸೌಂಡ್ ಆಗಿದ್ದಕ್ಕೆ ಏನಾಗ್ತಿದೆ ಅಂತ ನೋಡೋ ನಿರ್ಧಾರ ಮಾಡಿ ಈತನ್ ವೆಂಟಿಲೇಟರ್ ಅನ್ನ ಓಪನ್ ಮಾಡ್ತಾನೆ. ಆದ್ರೆ ಅಲ್ಲಿಂದ ಮಾರಿಯಾನ ನಾಯಿ ಹೊರಗ್ ಬರುತ್ತೆ. ಅದನ್ನ ಎತ್ಕೊಂಡು ಮಾರಿಯಾಗೆ ವಾಪಸ್ ಕೊಡೋದಿಕ್ಕಂತ ಈತನ್ ಹೋಗ್ತಾನೆ. ಅಲ್ಲಿ ಎಷ್ಟೇ ಕರೆದ್ರು ಕೂಗಿದ್ರು ಅವಳಿಂದ ಮಾತ್ರ ಯಾವುದೇ ರೆಸ್ಪಾನ್ಸ್ ಬರಲ್ಲ. ಹಾಗಾಗಿ ಆಲ್ಟರ್ನೇಟಿವ್ ಕೀ ಇಂದ ಡೋರ್ ಓಪನ್ ಮಾಡಿ ನಾಯಿಯನ್ನ ಒಳಗ್ ಬಿಡ್ತಾನೆ. ಆಗ ನಾಯಿಯ ವರ್ತನೆ ಕಂಡು ಡೌಟ್ ಪಟ್ಕೊಂಡು ಫ್ಲಾಟ್ ನ ಒಳಗೆ ಈತನ್ ಬರ್ತಾನೆ. ಅಲ್ಲಿ ನೋಡಿದ್ರೆ ಮಾರಿಯಾ ಅತ್ಯಂತ ಕ್ರೂರವಾಗಿ ಸತ್ತೋಗಿರ್ತಾಳೆ. ಇದು ಪೊಲೀಸ್ ಕೇಸ್ ಆಗತ್ತೆ. ಇನ್ವೆಸ್ಟಿಗೇಷನ್ ಗಂತ ಪೊಲೀಸರು ಬಂದಿರ್ತಾರೆ. ಆಗಲೇ ಎರಿಕ್ ಇಂದ ಈಥನ್ ಗೆ ಕಾಲ್ ಬರುತ್ತೆ. ಈಥನ್ ಅಲ್ಲಿಗೆ ಹೋದಾಗ ಶಾರ್ಲೆಟ್ ಬಿಟ್ಟು ಹೋದ ಸ್ಪೈಡರ್ ನ ಬಗ್ಗೆ ಎರಿಕ್ ಹೇಳ್ತಾನೆ. ಆ ಸ್ಪೈಡರ್ ನ ತೋರಿಸಿ ಅಷ್ಟು ಫಾಸ್ಟ್ ಆಗಿ ಬೆಳವಣಿಗೆ ಆಗ್ತಿರೋ ಇಂಟೆಲಿಜೆಂಟ್ ಸ್ಪೈಡರ್ ಇಂದ ಎಲ್ರಿಗೂ ತೊಂದರೆ ಆಗೋ ಚಾನ್ಸ್ ಇದೆ. ಹಾಗಾಗಿ ಹೆಲ್ತ್ ಅಂಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಗೆ ಇದನ್ನ ಒಪ್ಪಿಸ್ಬಿಡಿ ಅಂತ ಹೇಳ್ತಾನೆ. ಆ ಸ್ಪೈಡರ್ ನ ನೋಡಿ ಈಥನ್ಗೂ ಭಯ ಆಗಿತ್ತು. ಶಾರ್ಲೆಟ್ ಹತ್ರ ಹೋಗಿ ಸ್ಪೈಡರ್ ನ ಯಾಕೆ ಅಡಾಪ್ಟ್ ಮಾಡ್ಕೊಂಡೆ ಅಂತ ಸ್ವಲ್ಪ ಗದರಿಸಿ ಕೇಳ್ತಾನೆ. ಆದ್ರೆ ಅವಳು ಈಥನ್ ಹಾಗೆ ಕೇಳಿದ್ದಕ್ಕೆ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾಳೆ. ಬರೀ ಅಷ್ಟೇ ಅಲ್ಲ, ಈಥನ್ ಬರಿತಾ ಇದ್ದ ಕಾಮಿಕ್ ಬುಕ್ ಅಲ್ಲಿದ್ದ ಅವಳ ತಂದೆಯ ಕ್ಯಾರೆಕ್ಟರ್ ಅನ್ನ ಸ್ಟೋರಿಯಲ್ಲೇ ಎಂಡ್ ಮಾಡಿದ್ದನ್ನು ನೆನಪಿಸಿಕೊಂಡು ಗೋಳಾಡ್ತಾಳೆ. ತಂದೆಯನ್ನ ಮೀಟ್ ಆಗೋಕೆ ಇದ್ದಿದ್ದು ಇದೊಂದೇ ದಾರಿಯಾಗಿತ್ತು ಅಂತ ಹೇಳಿ ಅಳ್ತಾಳೆ. ಅದಕ್ಕೆ ಫ್ರಸ್ಟ್ರೇಟ್ ಆಗಿದ್ದ ಈಥನ್ ಹೇಳ್ತಾನೆ, ನಿನ್ನ ತಂದೆ ಏನು ಫಾರಿನ್ ನಲ್ಲಿಲ್ಲ, ಇಲ್ಲಿಂದ ಅರ್ಧ ಗಂಟೆ ಟ್ರಾವೆಲ್ ಮಾಡಿದ್ರೆ ಅವನನ್ನ ಮೀಟ್ ಆಗಬಹುದು ಅಂತ. ಆದ್ರೆ ಈ ಮ್ಯಾಟರ್ ಅನ್ನ ಹೀದರ್ ಶಾರ್ಲೆಟ್ ಇಂದ ಮುಚ್ಚಿಟ್ಟಿರ್ತಾಳೆ. ಸತ್ಯ ಗೊತ್ತಾದ್ಮೇಲೆ ಶಾರ್ಲೆಟ್ ಗೆ ಮತ್ತು ಬೇಜಾರಾಗತ್ತೆ. ಇದೆಲ್ಲ ಹೇಳಿದ್ದಕ್ಕೆ ಹೀದರ್ ಕೂಡ ವಿಷಯ ಮುಚ್ಚಿಟ್ಟದ್ದು ತನ್ನ ತಪ್ಪಲ್ಲ ಅಂತ ವಾದ ಮಾಡ್ತಾ ಈಥನ್ ಒಬ್ಬ ಒಳ್ಳೆಯ ತಂದೆ ಆಗೋದಿಕ್ಕೆ ಅನ್ಫಿಟ್ ಅಂತ ಬೈದು ಬಿಡ್ತಾಳೆ. ಈಥನ್ ಗೆ ಇಂಥದ್ದೆಲ್ಲ ನಡೆದಾಗ ತುಂಬಾನೇ ಟೆನ್ಷನ್ ಆಗಿರುತ್ತೆ. ಮೇಲಿಂದ ಅವನ ಬಿಸ್ನೆಸ್ ಕಾಂಟ್ರಾಕ್ಟ್ ಕೂಡ ಬೇರೆಯವರ ಪಾಲಾಗಿದ್ದು ಮತ್ತೊಂದು ದೊಡ್ಡ ತಲೆ ಬಿಸಿ ಆಗತ್ತೆ. ಅದೇ ಕೋಪದಲ್ಲಿ ಹಾಳಾಗಿದ್ದ ಹೀಟರ್ ಗೆ ಚೆನ್ನಾಗಿ ಬಡಿತಾ ಇರ್ತಾನೆ. ಆಗ್ಲೇ ಅಲ್ಲಿಗ್ ಬಂದ ಗಂಟರ್ ಅವನು ಮಾಡ್ತಿರೋ ಕೆಲಸ ಕಂಡು ಬೈತಾಳೆ. ಅದೇ ತಿಂಗಳು ಮನೆ ಖಾಲಿ ಮಾಡ್ಕೊಂಡು ಹೋಗೋದಿಕ್ಕೆ ಫೋರ್ಸ್ ಮಾಡ್ತಾಳೆ. ಜೊತೆಗೆ ಅವನೊಬ್ಬ ಕೈಲಾಗದ ವೀಕೆಸ್ಟ್ ಗಂಡಸು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇಷ್ಟೆಲ್ಲ ಆಗ್ತಿರುವಾಗ ಎರಿಕ್ ನ ಎಕ್ಸ್ಪೆರಿಮೆಂಟ್ ಜೋರಾಗಿ ನಡೀತಾ ಇರುತ್ತೆ. ಕಂಡ ಪ್ರಾಣಿಗಳನ್ನೆಲ್ಲ ಸ್ಟಿಂಗ್ ಗೆ ತಿನ್ನೋಕ್ ಕೊಟ್ಟು ಫಾಸ್ಟ್ ಆಗಿ ಬೆಳವಣಿಗೆ ಆಗೋ ಹಾಗೆ ಮಾಡಿರ್ತಾನೆ. ಅದೇ ರಾತ್ರಿ ಗಂಟರ್ ಹಾಗೂ ಹೇಲ್ಗ ಟಿವಿ ನೋಡ್ತಾ ಇರ್ತಾರೆ. ಆಗಲೇ ಗಂಟರ್ ಗೆ ಬೆಕ್ಕು ಎಲ್ಲೋಯ್ತು ಕಾಣ್ತಾನೆ ಇಲ್ವಲ್ಲ ಅಂತ ಚಿಂತೆ ಶುರು ಆಗತ್ತೆ. ಹಾಗೆ ಹುಡುಕ್ತಾ ಹೋದಾಗ ವೆಂಟಿಲೇಟರ್ ಒಳಗಿಂದ ಬೆಕ್ಕಿನ ಧ್ವನಿ ಕೇಳಿಸುತ್ತೆ. ಅದನ್ನ ಎಳೆದು ಹೊರಗ್ ತರಬೇಕು ಅಂತ ತಾನು ವೆಂಟಿಲೇಟರ್ ಒಳಗಡೆನೆ ಹೋಗ್ತಾಳೆ. ಆದ್ರೆ ಅಲ್ಲಿ ಇರೋದು ಬೆಕ್ಕಲ್ಲ, ಬದಲಾಗಿ ಸ್ಟಿಂಗ್ ಆಗಿತ್ತು. ಅದು ಗಂಟರ್ನ ಒಳಕ್ಕೆ ಎಳ್ಕೊಂಡ್ ಬಿಡತ್ತೆ. ಅವಳನ್ನ ಬಲೆ ಹೆಣೆದು ನೇತಾಕ್ಬಿಡತ್ತೆ. ಇನ್ನು ಈಥನ್ ಗೆ ಫ್ರಸ್ಟ್ರೇಷನ್ ಇನ್ನು ಹೆಚ್ಚಾಗ್ತಾನೆ ಇತ್ತು. ಹಾಳಾಗಿದ್ದ ಟಿವಿ ಎಷ್ಟೇ ಪ್ರಯತ್ನ ಪಟ್ರು
ಸರಿ ಆಗ್ತಿಲ್ಲ ಅನ್ನೋದು ಮತ್ತೊಂದು ತಲೆ ಬಿಸಿ ಆಗತ್ತೆ. ಅದೇ ಕೋಪದಲ್ಲಿ ಟಿವಿಯನ್ನ ಒಡೆದಾಕ್ಬಿಡ್ತಾನೆ. ಅವನ ವರ್ತನೆ ಕಂಡು ಹೀದರ್ ಮಕ್ಕಳನ್ನ ಬೇರೆ ರೂಮ್ಗೆ ಕಳಿಸಿ ಅವನ ಜೊತೆ ಮಾತಾಡ್ತಾಳೆ. ಆದ್ರೆ ಸಮಾಧಾನವಾಗಿ ಅಲ್ಲ, ಅವನ ಮಾನಸಿಕತೆ ಸರಿ ಇಲ್ಲ ಅನ್ನೋ ಹಾಗೆ ಡಾಕ್ಟರ್ಗೆ ಕಾಣಿಸ್ಬೇಕು. ನಾವೆಲ್ಲ ನಿನಗೆ ದೊಡ್ಡ ಹೊರೆ ಅನ್ನೋ ತರ ಆಡ್ತಿದೀಯಾ ಅಂತ ಮತ್ತು ಅವನ ಮೇಲೆ ತಪ್ಪನ್ನ ಹೊರಿಸ್ತಾಳೆ. ಆಗ್ಲೇ ಒಂದೇ ಸಲಕ್ಕೆ ಅಟ್ಯಾಕ್ ಮಾಡಿದ ಸ್ಟಿಂಗ್ ಇಬ್ರನ್ನು ಪ್ಯಾರಲೈಸ್ ಮಾಡಿಬಿಡತ್ತೆ. ಅವರು ಎಷ್ಟೇ ಅರ್ಚಾಡ್ಕೊಂಡ್ರು ಹೆಡ್ಫೋನ್ ಹಾಕೊಂಡು ತನ್ನದೇ ಲೋಕದಲ್ಲಿದ್ದ ಶಾರ್ಲೆಟ್ಗೆ ಏನೂ ಗೊತ್ತಾಗೋದೇ ಇಲ್ಲ. ಅಷ್ಟಕ್ಕೂ ಆ ನಾಯಿ ಮರಿ ಬೊಗಳಿ ಶಾರ್ಲೆಟ್ ನ ಎಬ್ಬಿಸಿದ್ರು ಅದಕ್ಕೆ ಹಸಿವಾಗಿರ್ಬೇಕು ಅಂತ ಅಂದ್ಕೊಂಡು ಆಹಾರ ಹಾಕಿ ಮತ್ತೆ ಅದೇ ರೀತಿ ತನ್ನ ಲೋಕದಲ್ಲಿ ಮುಳುಗಿ ಬಿಡ್ತಾಳೆ. ಅಷ್ಟರಲ್ಲಿ ಅವರಿಬ್ಬರನ್ನು ಸ್ಟಿಂಗ್ ಎಳ್ಕೊಂಡು ಹೋಗ್ಬಿಟ್ಟಿರುತ್ತೆ. ಯಾವಾಗ ಆಹಾರ ಹಾಕಿದ ಮೇಲೂ ನಾಯಿ ಬೊಗಳೋದನ್ನ ನಿಲ್ಲಿಸಲ್ವೋ ಆಗ ಶಾರ್ಲೆಟ್ಗೆ ಅಲ್ಲಾದ ಪರಿಸ್ಥಿತಿ ಗೊತ್ತಾಗತ್ತೆ. ಮನೆಯ ವಸ್ತು ಎಲ್ಲ ಚೆಲ್ಲಾಪಿಲಿಯಾಗಿ ಬಿದ್ದಿರೋದು ಕಾಣಿಸುತ್ತೆ. ಅಲ್ಲಿ ಬಿದ್ದಿದ್ದ ಲೋಳೆ ಪದಾರ್ಥ ಬಲೆ ಎಲ್ಲ ನೋಡಿದಾಗ ಅದು ಸ್ಟಿಂಗ್ ನ ಕೆಲಸ ಅಂತಾನು ಗೊತ್ತಾಗತ್ತೆ. ಶಾರ್ಲೆಟ್ ಆಗಿಂದಾಗಲೇ ಅಲರ್ಟ್ ಆಗಿ ವೆಂಟಿಲೇಟರ್ ಗೆ ಅಡ್ಡವಾಗಿ ಕಬೋರ್ಡ್ ಇಡ್ತಾಳೆ. ಆದ್ರೆ ಅದೇ ಗ್ಯಾಪ್ ಅಲ್ಲಿ ಮತ್ತೊಂದು ವೆಂಟಿಲೇಟರ್ ಇಂದ ಸ್ಟಿಂಗ್ ಬಂದು ಪಾಪುವನ್ನ ಎತ್ಕೊಂಡು ಹೋಗ್ಬಿಡತ್ತೆ. ಈಗ ಶಾರ್ಲೆಟ್ ಗೆ ಹೇಗಾದ್ರೂ ಮಾಡಿ ಸ್ಟಿಂಗ್ ನ ಕೈಯಿಂದ ಎಲ್ಲರನ್ನ ಕಾಪಾಡ್ಲೇಬೇಕು ಅಂತ ಅನ್ಸತ್ತೆ. ಅದಕ್ಕೆ ಬೇಕಾದ ಹಾಗೆ ರೆಡಿ ಆಗ್ತಾಳೆ. ಸ್ಟಿಂಗ್ ಗೆ ಆಗದೆ ಇರುವಂತಹ ಮೆಂಟೋಸ್ ಬಾಲ್ ಅನ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಟಾಯ್ ಗನ್ ನಲ್ಲಿ ಹಾಕೊಳ್ತಾಳೆ. ನಂತರ ವೆಂಟಿಲೇಟರ್ ಒಳಗೆ ಸ್ಪ್ರೇ ಮಾಡ್ತಾ ಹೋಗ್ತಾಳೆ. ಹಾಗೆ ಹೋಗ್ತಿದ್ದಾಗ ಮೊದಲಿಗೆ ಸ್ಟಿಂಗ್ ಕೊಂದು ಹಾಕಿರೋ ನಾಯಿಯನ್ನ ನೋಡಿ ಭಯ ಪಟ್ಕೊಳ್ತಾಳೆ. ಆಮೇಲೆ ಸುಧಾರಿಸಿಕೊಂಡು ಮುಂದೆ ಹೋಗಿ ಎರಿಕ್ ನ ಫ್ಲಾಟ್ ಗೆ ಬರ್ತಾಳೆ. ಅಲ್ಲಿ ನೋಡಿದ್ರೆ ಇಡೀ ಲ್ಯಾಬ್ ಪೂರ್ತಿ ಹಾಳಾಗಿತ್ತು. ಎರಿಕ್ ಕೂಡ ಸತ್ತು ಹೋಗಿರ್ತಾನೆ. ಅದಾದ ನಂತರ ಅಲ್ಲಿಂದಾನು ಮುಂದೆ ಹೇಲ್ಗಾ ಅಜ್ಜಿ ಇದ್ದಲ್ಲಿಗೆ ಬರ್ತಾಳೆ. ಅಲ್ಲಿ ನೋಡಿದ್ರೆ ಅಜ್ಜಿ ಎಲ್ಲವನ್ನ ಮರೆತುಕೊಂಡು ಆರಾಮಾಗಿ ಕೂತಿರ್ತಾಳೆ. ಇವಳು ಹೋಗಿ ಅಜ್ಜಿ ಹತ್ರ ಹುಷಾರಾಗಿರಜ್ಜಿ, ಏನೇ ತೊಂದ್ರೆ ಆದ್ರೂ ಪೊಲೀಸರಿಗೆ ಕಾಲ್ ಮಾಡು ಅಂತ ಹೇಳಿದ್ರೆ ಅದನ್ನು ಅವಳು ಮರೆತು ಬಿಡ್ತಾಳೆ. ಅಜ್ಜಿಯ ಗುಣ ಗೊತ್ತಿದ್ದಕ್ಕೆ ಶಾರ್ಲೆಟ್ ಚಿಂತೆ ಮಾಡಲ್ಲ. ಅಲ್ಲೇ ಕಿಚನ್ ನಲ್ಲಿದ್ದ ಮೆಂಟೋಸ್ ಇಂದ 3-4 ಬಾಟಲ್ ಮೆಂಟೋಸ್ ವಾಟರ್ ಅನ್ನ ರೆಡಿ ಮಾಡ್ತಾಳೆ. ಅದರಲ್ಲಿ ಒಂದನ್ನ ಮೈ ಮೇಲೆ ಚೆಲ್ಕೊಂಡು ಸ್ಟಿಂಗ್ ನ ಹುಡ್ಕೊಂಡು ಹೋಗ್ತಾಳೆ. ಆದ್ರೆ ಆಗ್ಲೇ ಸ್ಟಿಂಗ್ ನ ಬಲೆಯಲ್ಲಿದ್ದ ಗಂಟರ್ ನನ್ನ ಸ್ಟಿಂಗ್ ಎಳ್ಕೊಂಡು ಕೊಂದು ಬಿಡತ್ತೆ. ಈತನ್ನು ತಪ್ಪಿಸಿಕೊಳ್ಳಲು ನೋಡಿ ಬಲೆಯಿಂದಾನೇ ಕೈಯನ್ನ ಸುಟ್ಕೊಳ್ತಾನೆ. ಅಂದ್ರೆ ಆ ಬಲೆಯಲ್ಲಿ ಆಸಿಡ್ ಇತ್ತು. ಅವನ ಕೂಗಾಟ ಕೇಳಿ ಶಾರ್ಲೆಟ್ ಅಲ್ಲಿಗೆ ಬರ್ತಾಳೆ. ಮೊದಲಿಗೆ ಈತನ ಮೇಲೆ ಮೆಂಟೋಸ್ ವಾಟರ್ ಅನ್ನ ಚೆಲ್ಲಿ ಅವನನ್ನ ಕಾಪಾಡ್ತಾಳೆ. ಅದೇ ಸಮಯಕ್ಕೆ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಕಾಣಿಸಿರೋ ಹಾಗೆ ಹೇಲ್ಗನ ಫ್ಲಾಟ್ ಗೆ ಫ್ರಾಂಕ್ ಬರ್ತಾನೆ. ಇನ್ನು ಈಥನ್ ಹಾಗೂ ಶಾರ್ಲೆಟ್ ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾ ಇರ್ತಾರೆ. ಅವರಿನ್ನು ಸೇಫ್ ಝೋನ್ ಗೆ ಬಂದಿರ್ಲಿಲ್ಲ. ಅಲ್ಲೇ ಒದ್ದಾಟ ಮಾಡ್ತಾ ಮೇಲೆ ಬರೋಕೆ ಪ್ರಯತ್ನ ಮಾಡ್ತಿರ್ತಾರೆ. ಆದ್ರೆ ಆಗ್ಲೇ ಮೇಲಿಂದ ಸ್ಟಿಂಗ್ ಬಂದ್ ಬಿಡತ್ತೆ. ಅದಕ್ಕೆ ಹೆದರಿ ಇಬ್ಬರ ಕೈ ಕಾಲು ಬಿಟ್ಟು ಹೋಗತ್ತೆ. ಇಬ್ರು ಬೇಸ್ಮೆಂಟ್ ಗೆ ಬಂದು ಬೀಳ್ತಾರೆ. ಶಾರ್ಲೆಟ್ ನ ತಲೆಗೆ ಸ್ವಲ್ಪ ಗಾಯ ಆಗಿದ್ದಕ್ಕೆ ಅವಳು ಏಳೋ ಪರಿಸ್ಥಿತಿಯಲ್ಲಿ ಇರಲ್ಲ. ಆಗ್ಲೇ ಸ್ಟಿಂಗ್ ಅವರನ್ನ ಬೇಟೆ ಆಡೋಕಂತ ಬರತ್ತೆ. ಅದನ್ನ ಕಂಡು ಈಥನ್ ಶಾರ್ಲೆಟ್ ಹತ್ರ ಇದ್ದ ಮೆಂಟೋಸ್ ವಾಟರ್ ಅನ್ನ ಅದರ ಮೇಲೆ ಚೆಲ್ತಾನೆ. ಅದು ತಾಗಿದ್ದು ಸ್ಟಿಂಗ್ ಅಲ್ಲೆಲ್ಲೂ ನಿಲ್ಲೋದೇ ಇಲ್ಲ, ಓಡ್ಬಿಡತ್ತೆ. ಸದ್ಯಕ್ಕೆ ಜೀವ ಬಚಾವಾಯ್ತು ಅಂತ ಇಬ್ರು ಸುಧಾರಿಸಿಕೊಳ್ತಾ ಇರ್ತಾರೆ. ಆಗ್ಲೇ ಅಲ್ಲಿಗೆ ಫ್ರಾಂಕ್ ಬಂದು ಬೀಳ್ತಾನೆ. ಅವನಿಗೂ ಅದು ಶಾರ್ಲೆಟ್ ಸಾಕೊಂಡ ಸ್ಪೈಡರ್ ಅನ್ನೋದು ಗೊತ್ತಾಗಿತ್ತು. ಹಾಗಾಗಿ ಶಾರ್ಲೆಟ್ ಮೇಲೆ ಕೂಗಾಟ ಮಾಡ್ತಾನೆ. ಆದ್ರೆ ಯಾವಾಗ ಬೇಸ್ಮೆಂಟ್ ನ ಡೋರ್ ಲಾಕ್ ಆಗಿದೆ, ಅಲ್ಲಿಂದ ಹೊರಗೂ ಹೋಗೋಕಾಗಲ್ಲ ಅಂತ ಗೊತ್ತಾಗುತ್ತೋ ಆಗ ಫ್ರಾಂಕ್ ಗೆ ಮತ್ತೂ ಕೋಪ ಬರುತ್ತೆ. ಎಲ್ಲ ಆಗಿದ್ದು ನಿಮ್ಮಿಂದಾನೆ ಅಂತ ಕೂಗಾಟ ಮಾಡ್ತಾ ಈತನ ಮೇಲೆ ಹೊಡೆದಾಟಕ್ ಬರ್ತಾನೆ. ಆಗ ಅವನಿಗೆ ಈತನ ಕೈಯಲ್ಲಿರೋ ಮೆಂಟೋಸ್ ವಾಟರ್ ನ ಬಾಟಲ್ ಸಿಗತ್ತೆ. ಅದರಿಂದಾನೆ ಸ್ಟಿಂಗ್ ನ ಓಡಿಸಬಹುದು ಅಂತಾನು ಗೊತ್ತಾಗತ್ತೆ. ಹಾಗಾಗಿ ಇಡೀ ಬಾಟಲ್ ನ ವಾಟರ್ ಅನ್ನ ಮೈ ಮೇಲೆಲ್ಲ ಚೆಲ್ಕೊಂಡ್ ಬಿಡ್ತಾನೆ. ಅಲ್ಲಿಗೆ ಅವರ ಹತ್ರ ಇದ್ದ ಅಷ್ಟು ವಾಟರ್ ಬಾಟಲ್ ಖಾಲಿ ಆಗಿ ಹೋಗುತ್ತೆ. ಅದಾದ ಸ್ವಲ್ಪ ಹೊತ್ತಿಗೆ ಸ್ಟಿಂಗ್ ಕೂಡ ಅಟ್ಯಾಕ್ ಮಾಡೋಕಂತ ಅಲ್ಲಿಗೆ ಬರುತ್ತೆ. ಆಗ ಫ್ರಾಂಕ್ ಪವರ್ ಟೂಲ್ ಇಂದ ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಅದರಿಂದ ಸ್ಟಿಂಗ್ ಗೆ ಏನೂ ಆಗಲ್ಲ. ಬದಲಿಗೆ ಅಲ್ಲೆಲ್ಲ ಇದ್ದ ವಾಟರ್ ಪೈಪ್ ಲೈನ್ ಒಡೆದು ಹೋಗಿ ನೀರ್ ಸೋರತ್ತೆ. ಅದರಿಂದ ಇವರು ಮೈ ಮೇಲೆ ಚೆಲ್ಕೊಂಡಿದ್ದ ಮೆಂಟೋಸ್ ವಾಟರ್ ಪೂರ್ತಿ ತೊಳೆದು ಹೋಗುತ್ತೆ. ಇದೇ ಟೈಮ್ ಅಲ್ಲಿ ಮತ್ತೆ ಬಂದ ಸ್ಟಿಂಗ್ ಫ್ರಾಂಕ್ ನ ಎಳ್ಕೊಂಡು ಕೊಂದ್ ಹಾಕತ್ತೆ. ಈಥನ್ ಹಾಗೂ ಶಾರ್ಲೆಟ್ ಗ್ಯಾರ್ಬೇಜ್ ಕಾಂಪ್ಯಾಕ್ಟರ್ ನ ಒಳಗಿಂದ ಮತ್ತೊಂದು ಕ್ಯಾಬಿನ್ ಗೆ ಹೋಗ್ತಾರೆ. ಅಲ್ಲಿ ಹೀದರ್ ಹಾಗೂ ಪಾಪುವನ್ನ ಸ್ಟಿಂಗ್ ಬಲೆಯಲ್ಲಿ ಲಾಕ್ ಮಾಡಿ ಇಟ್ಟಿರತ್ತೆ. ಈಥನ್ ತನ್ನ ಹತ್ರ ಉಳಿದಿದ್ದ ಸ್ವಲ್ಪ ಮೆಂಟೋಸ್ ವಾಟರ್ ಅನ್ನ ಬಲೆ ಮೇಲೆಲ್ಲ ಹಾಕಿ ಅವರಿಬ್ಬರನ್ನ ಕಾಪಾಡ್ತಾನೆ. ಆದ್ರೆ ತೊಂದ್ರೆ ಇಷ್ಟಕ್ಕೆ ಮುಗಿಯಲ್ಲ. ಸ್ಟಿಂಗ್ ಈಗ ಎದುರಿಗೆ ಬಂದು ನಿಂತಿರುತ್ತೆ. ಮೆಂಟೋಸ್ ವಾಟರ್ ಕೂಡ ಪೂರ್ತಿಯಾಗಿ ಖಾಲಿ ಆಗಿರುತ್ತೆ. ಆದ್ರೆ ಆಗ್ಲೇ ಈಥನ್ ಗೆ ಒಂದು ಪ್ಲಾನ್ ಹೊಳೆಯುತ್ತೆ. ಅದೇನೆಂದ್ರೆ ಕ್ಯಾಬಿನ್ ಒಳಗೆ ಬರ್ತಿದ್ದ ಹಾಗೇನೆ ಗೇಟ್ ಕ್ಲೋಸ್ ಮಾಡಿದ್ರೆ ಶಾರ್ಪ್ ಆದ ಮೆಟಲ್ ಇಂದ ಮಾಡಿದ್ದ ಗೇಟ್ ಸ್ಟಿಂಗ್ ನ ಕೊಂದ್ ಹಾಕತ್ತೆ ಅನ್ನೋದಾಗಿತ್ತು. ಅದು ಬರ್ತಿದ್ದ ಹಾಗೇನೆ ಒತ್ತೋಕೆ ಸ್ವಿಚ್ ಅನ್ನ ರೆಡಿ ಮಾಡಿ ಇಟ್ಕೊಳ್ತಾರೆ. ಆದ್ರೆ ವೈರ್ ಕನೆಕ್ಷನ್ ತಪ್ಪೋಗಿದ್ದಕ್ಕೆ ಅದು ಆನ್ ಆಗೋದೇ ಇಲ್ಲ. ಆಗ ಈಥನ್ ಕಷ್ಟಪಟ್ಟು ಹೊರಗೆ ಕೈ ಹಾಕಿ ಕನೆಕ್ಷನ್ ಕೊಟ್ಟಾಗ ಇಲ್ಲಿ ಶಾರ್ಲೆಟ್ ಸ್ವಿಚ್ ಅನ್ನ ಆನ್ ಮಾಡ್ತಾಳೆ. ಆಗ ಸರಿಯಾಗಿ ಅದೇ ಗೇಟ್ ಸ್ಟಿಂಗ್ ನ ಮೇಲೆ ಬಿದ್ದು ಸ್ಟಿಂಗ್ ನ ಕೊಂದ್ ಹಾಕತ್ತೆ. ಸರಿ, ಇಲ್ಲಿಗೆ ಒಂದು ಸ್ಟಿಂಗ್ ನ ಕಥೆ
ಮುಗೀತು ಅಂತ ಎಲ್ಲರೂ ಸಮಾಧಾನ ಪಟ್ಕೊಳ್ತಾರೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇತ್ತು. ಅದೇನೆಂದ್ರೆ ಸ್ಟಿಂಗ್ ಈಗಾಗ್ಲೇ ಸುಮಾರಷ್ಟು ಮೊಟ್ಟೆಗಳನ್ನ ಇಟ್ಟಿತ್ತು. ಅದರಿಂದ ಮತ್ತೊಂದಷ್ಟು ಸ್ಪೈಡರ್ಗಳು ಹೊರಗೆ ಬರೋಕು ಶುರು ಮಾಡಿಬಿಟ್ಟಿರ್ತವೆ.